ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತಿ ಆತ್ಮವಿದಾಂ ಕೃತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಆಶ್ಲೇಷ ನಕ್ಷತ್ರ. ಈ ಕಾರಣದಿಂದಾಗಿ ಚಂದ್ರನಿಗೆ ಬಲ ತುಂಬ ಇರ್ತದೆ. ಚಂದ್ರನಿಗೆ ಬಲವಿದ್ದಾಗ ನಮ್ಮ ಮನಸ್ಸು ನಿರಾಳತೆಯಿಂದ ಕೂಡಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಆಶ್ಲೇಷ ನಕ್ಷತ್ರ ಸಂಯುಕ್ತವಾದ ಸಂದರ್ಭದಲ್ಲಿ ಏನು ನಾಗಾರಾಧನೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಆಶ್ಲೇಷ ನಕ್ಷತ್ರದಲ್ಲಿ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರ ಅಂತ ಕಡೆಗಣಿಸೋದಿದೆ. ಆಶ್ಲೇಷ, ಜ್ಯೇಷ್ಠ, ಮೂಲ, ವಿಶಾಖ ನಕ್ಷತ್ರವು ಇವೆಲ್ಲ ಸ್ವಲ್ಪ ಭರಣಿ ನಕ್ಷತ್ರ. ಹೇಳ್ತಾರೆ ಭರಣಿಯಲ್ಲಿ ಹುಟ್ಟಿದ್ರೆ ಧರಣಿ ಆಳ್ತಾರೆ ಅಂತ. ಆದರೆ ಅದೊಂದು ಭಯನೂ ಇಟ್ಕೊಂಡಿದ್ದಾರೆ, ಯವನ್ ನಕ್ಷತ್ರ ಅಂತ. ಇದಕ್ಕೆಲ್ಲ ಭಯ ಪಡಬೇಕಾದ ಖಂಡಿತ ಇಲ್ಲ. ಎಲ್ಲ ನಕ್ಷತ್ರಗಳು ಅದರದ್ದೇ ಆದ ಒಂದು ಮಹತ್ವವನ್ನು, ಶ್ರೇಷ್ಠತೆಯನ್ನು ಹೊಂದಿರ್ತವೆ. ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಎಷ್ಟರ ಮಟ್ಟಿಗೆ ಬಲವಿದೆ. ಒಂದು ನಕ್ಷತ್ರದಲ್ಲಿ ಚಂದ್ರನಿದ್ದು ಮಾತ್ರಕ್ಕೆ ಆಗಲ್ಲ. ಬೇರೆ ಬೇರೆ ಗ್ರಹಗಳಿಂದ ಬಲ ಇದೆಯಲ್ಲ, ಯಾಕೆ ಸಪ್ತಗ್ರಹಗಳ ಬಲವನ್ನು ನೋಡಿಕೊಳ್ಬೇಕು. ಆಗ ಒಂದು ನಿರ್ಣಯಕ್ಕೆ ಬರಬೇಕು. ಒಂದು ನಕ್ಷತ್ರ ಅಂದ ಕೂಡಲೇ ಹಾಗೆ ನಿರ್ಣಯಕ್ಕೆ ಬರಬಾರ್ದು. ನೋಡಿ, ಈಗ ಆಶ್ಲೇಷ ನಕ್ಷತ್ರದಲ್ಲಿದೆ. ಇಲ್ಲಿ ನೋಡಿ, ಆಶ್ಲೇಷ ನಕ್ಷತ್ರ ಅಲ್ಲಿ ಚಂದ್ರ ತುಂಬ ಪಕ್ಷದ ಬಲಸಹಿತನಾಗಿದ್ದಾನೆ. ಹೀಗಿದ್ದಾಗ ಅದು ಸಾಮಾನ್ಯ ತೊಡಕಾಗೋದಿಲ್ಲ, ಮಾನಸಿಕವಾಗಿ ಬಲ ಇರ್ತದೆ. ಹಾಗಾಗಿ ಹಾಗೆಲ್ಲ ಒಂದು ನಿರ್ಣಯಕ್ಕೆ ಬರಬಾರ್ದು. ಸಾಮಾನ್ಯ ಜನರು ಇಲ್ಲೇ ಯಾಮಾರೋದಿಲ್ಲೇ. ನಕ್ಷತ್ರ ಅಂದ ಕೂಡಲೇ ಅಷ್ಟೇ ಯೋಚನೆ ಮಾಡೋದು, ಬೇರೆ ಇನ್ನೇನು ಯೋಚನೆ ಮಾಡೋದಿಲ್ಲ. ಇದೆಲ್ಲ ಮೌಢ್ಯತೆ ಆಗುತ್ತೆ. ಹೀಗಾಗಿ ಹಾಗೆ ಒಂದು ಸಲಕ್ಕೆ ಒಂದು ನಕ್ಷತ್ರ ಅಥವಾ ಇನ್ನೇನು ಒಂದು ಪಾಯಿಂಟ್ ಇಟ್ಟುಕೊಂಡು ನಾವು ಸಂಪೂರ್ಣ ಜೀವನವನ್ನು ಹೇಳಲಿಕ್ಕಾಗಲ್ಲ. ಶ್ರೀರಾಮಚಂದ್ರನೇ ಕಾಡಿಗೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅಷ್ಟೆಲ್ಲ ಗ್ರಹಗಳು ಉಚ್ಚಸ್ಥಾನದಲ್ಲಿದ್ದರೂ ಕೂಡ. ಹಾಗಾಗಿ ಕಷ್ಟ ಬಂದದ್ದು ಬಂದೇ ಬರುತ್ತೆ. ಆಗದ್ದಾಗದು, ಬಪ್ಪದು ತಪ್ಪದು ಅಂತ. ಆಗೋದೇ ಇಲ್ಲ, ಬರೋದು ತಪ್ಪೋದಿಲ್ಲ ಅಂತ. ಹೀಗಾಗಿ ಆ ಸಂದರ್ಭವನ್ನು ನೋಡ್ಕೊಳ್ಬೇಕು. ಇವೆಲ್ಲ ಜಾತಕ ಇರತಕ್ಕಂಥದ್ದು ನಮ್ಮ ಮುನ್ನೋಟ ತೋರಿಸುತ್ತೆ ಹೇಗಿದೆ ದಾರಿ ಅಂತ. ಆ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚರ ತಗೊಂಡ್ರೆ ಸಾಕಾಗುತ್ತೆ. ಅಷ್ಟೇ ಇದು ಹೇಳಬೇಕಾಗಿರೋದು. ನಾವು ವಸ್ತುತಃ ಇನ್ನೇನೋ ಪ್ರಮಾದ ಮಾಡ್ಕೋಬೇಕಾಗಿಲ್ಲ. ಜಾತಕ ಜ್ಯೋತಿಷ್ಯ ನೋಡ್ತಕ್ಕಂಥದ್ದು ಒಂದು ದಾರಿ ಹೇಗಿದೆ ತಿಳ್ಕೊಳಕ್ಕಷ್ಟೇ. ಇದನ್ನು ಏನೋ ಒಂದು ಬೆಟ್ಟ ಥರ ಯೋಚನೆ ಮಾಡ್ತಾಯಿದ್ರೆ ಜೀವನ ಸಾಗೋದಿಲ್ಲ. ಹೀಗಾಗಿ ಇವುಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ನಕ್ಷತ್ರ ಇರುವ ಸಂದರ್ಭದಲ್ಲಿ ನೋಡಿ, ನಾಗಾರಾಧನೆ ಮಾಡಿ. ನಾಗ ದೇವತೆಯ ಆರಾಧನೆ ಮಾಡೋದ್ರಿಂದ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ನಾಗಾರಾಧನೆ ಹೇಳ್ತಕ್ಕಂಥದ್ದೇ ಒಂದು ಮೂಲಾಧಾರ ಸ್ಥಾನ, ಅದು ಗಣಪತಿ ಸ್ಥಾನವೂ ಹೌದು. ಹೀಗಾಗಿ ನಾಗನಿಗೆ, ಸುಬ್ರಹ್ಮಣ್ಯನಿಗೆ, ಗಣಪತಿಗೆಲ್ಲ ನಂಟಿರ್ತಕ್ಕಂಥದ್ದು. ಇವೆಲ್ಲ ನಮ್ಮ ಬುದ್ಧಿಯನ್ನು, ಅರಿವನ್ನು ಪ್ರಕಟ ಮಾಡ್ತಕ್ಕಂಥವು. ಇವೆಲ್ಲ ಆರಾಧನೆಯಿಂದ ಏನಪ್ಪ ಇದೆ ಅಂತಂದರೆ ಅರಿವಿನ ಒಂದು ತಿಳಿಯಾದ ಬೆಳಕು, ಅರಿವಿನ ಬೆಳಕು. ಅದನ್ನೇ ಕೊಡ್ತಕ್ಕಂಥದ್ದು. ಎಲ್ಲ ಆರಾಧನೆಗಳಿಂದ ನಮಗೆ ಬುದ್ಧಿ ಸರಿ ಹೋಗುತ್ತೆ, ಅಷ್ಟೇ ಆಲೋಚನೆಗಳು ಸರಿ ಹೋಗುತ್ತೆ. ಹಾಗಾಗಿ ಆರಾಧನೆ. ಹೀಗಾಗಿ ತಪ್ಪದೇ ಈ ದಿವಸ ನಾಗಕ್ಷೇತ್ರಕ್ಕೆ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸಿ, ಮಂತ್ರವತ್ತಾದ ಅಭಿಷೇಕ ಮಾಡಿ ಆ ತೀರ್ಥ ಸೇವನೆ ಮಾಡೋದ್ರಿಂದ ಒಳಗಡೆಗೆ ಜಲ ಹೋಗುತ್ತೆ, ನೀರು ಹೋಗುತ್ತೆ, ಅದು ಮಂತ್ರಜಲ. ಅದು ನಮಗೆ ರಕ್ತವಾಗುತ್ತೆ, ಮಾಂಸವಾಗುತ್ತೆ, ಬುದ್ಧಿ ಆಗುತ್ತೆ. ಹೇಗೆ ನಾವು ಆಹಾರ ತೊಗೊಂಡ್ರೆ, ಒಂದು ಟಾನಿಕ್ ತೊಗೊಂಡ್ರೆ ಅದೆಲ್ಲ ಸಾಧ್ಯವಾಗುತ್ತೋ ಆ ರೀತಿಯಲ್ಲೇ ಇದು ಮಂತ್ರಜಲ, ಔಷಧಿ ಜಲ ಹಾಗಾಗುತ್ತೆ.
ಹೀಗಾಗಿ ಅಭಿಷೇಕ ಮಾಡಿಸಿ ತೀರ್ಥ ಯಾಕಪ್ಪ ಸೇವನೆ ಮಾಡಬೇಕು ಅಂತಂದರೆ ನಮ್ಮ ಬುದ್ಧಿಶಕ್ತಿಗೆ ರವಾನೆ ಆಗುತ್ತೆ, ನಮ್ಮ ರಕ್ತನಾಳಗಳಿಗೆ, ಮಾಂಸಗಳಿಗೆ ಎಲ್ಲ ಕಡೆಗೆ ಅದು ರವಾನೆ ಆಗುತ್ತೆ. ಆ ಶಕ್ತಿ ಮಂತ್ರಶಕ್ತಿ. ಆ ಕಾರಣದಿಂದಾಗಿ ನಮ್ಮಲ್ಲೇ ಒಂದು ಶಕ್ತಿ ಉತ್ಪನ್ನವಾಗುತ್ತೆ, ಅದರೊಳಗೆ ಸ್ಥಿರವಾಗುತ್ತೆ, ನಮ್ಮ ಅರಿವನ್ನು ಸರಿಪಡಿಸುತ್ತೆ. ಈ ಕಾರಣದಿಂದಾಗಿ ನಾವು ಆಹಾರ ತಗೊಂಡ್ರೆ ಹೇಗೆ ಬುದ್ಧಿ ಚುರುಕಾಗುತ್ತೋ ಅದೇ ರೀತಿಯಲ್ಲಿ ತೀರ್ಥವೂ ಒಂದು 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 ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಮಂತ್ರಕ್ಕೆ ಆ ವಿಶೇಷ ಶಕ್ತಿ ಇದೆ. ಹಾಗಾಗಿ ಈ ದಿವಸ ನಾಗಕ್ಷೇತ್ರದಲ್ಲಿ ಮಾಡಿದಂಥ ಪೂಜೆ, ನೀವು ತೆಗೆದುಕೊಂಡ ಪ್ರಸಾದ, ತೀರ್ಥ ಸೇವನೆ, ನೀವು ನೋಡಿದಂತಹ ಪೂಜೆಯ ಆ ಕಣ್ಣಿನ ಇಂದ್ರಿಯಗಳಿಂದ ನೋಡ್ತಿರಲ್ವ, ಕಣ್ಣಿಂದ ನೋಡ್ತೀರ, ಕಿವಿಯಿಂದ ಕೇಳಿಸ್ಕೊಳ್ತೀರ, ಎಲ್ಲ ಕಡೆಯಿಂದ ಹೋಗುತ್ತೆ ಶರೀರದೊಳಗೆ ಆ ಶಕ್ತಿ. ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.